ಹೇಳು ಬೇಗ. ಏ ಇರು, ಎಲ್ಲಿಂದ ಹೇಳು? ಅಲ್ಲಿಗೆ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲದಕ್ಕೂ ನಾನೇ ಯಾಕೆ ಹೇಳ್ತೆ, ನೀನೇ ಹೇಳು. ಸ್ವಾತಿ ಮುತ್ತಿನ ಮಲೆ ಡಾನ್ಸ್. ಅಲ್ಲೇ ನೋಡಿ ಇಬ್ರು ಇವ್ರಿಗೆ ನೀವೇನಾದ್ರು ಗಿಫ್ಟ್ ಕೊಡೋದಾದ್ರೆ ಪ್ರೈಸ್ ಮನಿ ಹಿಂದೆನೆ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಅದಕ್ಕೆ ಇದು ಇನ್ನೂ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಇವಾಗ ನನ್ಗಂತ ಒಂದು ಬೆಂಗಳೂರಲ್ಲಿ ಒಂಚೂರು ನೀವು ವಿನ್ ಆದಾಗ ಮನೆಯವರೆಲ್ಲ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು. ನಮ್ಮಪ್ಪ ಇಲ್ಲ ಅನ್ನೋದು ಒಂದೇ ನಮಗೊಂದು ಕೊರು. ಓಕೆ ಬಿಡು, ಹಂಗಂದ್ರೆ ನೀನ್ ಹಿಂದೆ ನಾನೇ ಮುಂದೆ. ಆ ಒಂದು ಮೂಮೆಂಟ್ ಈಗ ರೀಕ್ರಿಯೇಟ್ ಮಾಡೋದಾದ್ರೆ ನನ್ಗೇನೋ ಒಂದು ಮನ್ಸಲ್ಲಿದೆ, ಎಲ್ಲರೂ ಅದನ್ನೇ ಕೇಳ್ತಿದ್ದಾರೆ, ಬಟ್ ಅದನ್ನ ಬರಲ್ಲ ಅಂತ ಕಾಡ್ಸಿ ಲಾಸ್ಟ್ ಅಲ್ಲಿ ಹೋಗಿದ ತಕ್ಷಣ ಫುಲ್ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟು. ಸೊ ನಾವಿಬ್ರು ಕನೆಕ್ಟ್ ಆಗಕ್ಕೆ ಮೇನ್ ಕಾರಣನೇ ಅದೇ. ಹಲೋ ಹೇಳು, ಎಲ್ಲಿದೆ ಕರೆಕ್ಟ್ ಆಗಿ ಹೇಳು. ಪ್ರೈಸ್ ಮನಿ ಏನ್ ಮಾಡ್ಬೇಕು ಅಂತಿದ್ರು. ಬೆಂಗಳೂರಲ್ಲಿ ಒಂದು ಮನೆ ಮಾಡ್ಬೇಕಂತ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಭರ್ಜರಿ ಬ್ಯಾಚುಲರ್ ಶೋ ನ ವಿನ್ನರ್ಸ್ ಆಗಿರುವಂತಹ ಸುನಿಲ್ ಹಾಗೆ ಅಮೃತಾ ಅವರು. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಯಾಕೆ ಸೈಲೆಂಟ್ ಆಗಿದ್ರ? ಅಮೃತಾ ಪಕ್ಕ ಕೂತಿದ್ದಕ್ಕ? ಇಲ್ಲ ಹಂಗೇನಿಲ್ಲ. ಹಂಗೆ ಹೇಳಿದ್ರೆ ಏನ್ ಹೇಳಿ ನಾನು ಹಂಗೇನಿಲ್ಲ ಅಂತಲ್ಲ. ಇಲ್ಲ ಸೈಲೆಂಟ್ ಆಗಿ ಏನಿಲ್ಲ, ಬೆಳಗಿಂದ ಕೆಲಸ ಇತ್ತು, ಸ್ವಲ್ಪ ಸುಸ್ತಾಗಿ. ಐ ಥಿಂಕ್ ನಿಮ್ ಸೈಲೆಂಟ್ ಸುನಿಲ ಅಂತಾನೆ ಕರೀತಾರೆ ಅನ್ಸುತ್ತಲ್ಲ. ಈ ಬಿರುದು ಕೊಟ್ಟಿದ್ಯಾರು ನಿಮ್ಗೆ? ಈ ಬಿರು ಕೊಟ್ಟಿದ್ದು ನನ್ನ ಸರಿಗಮಪದಲ್ಲಿ ಅನುಶ್ರೀ ಅಕ್ಕ. ಯಾಕೆ ಅಂತ ಯಾವಾಗ್ಲೂ ಸೈಲೆಂಟ್ ಆಗಿರ್ತೀನಿ. ನಾನು ಸರಿಗಮಪದಲ್ಲಿ ಇದ್ದಾಗ ನಾನಾಯ್ತು, ನಾನು ಹಾಡಾಯ್ತು, ಹಾಡ್ತಿದ್ದೆ, ಹೋಗಿ ಕೂರ್ತಿದ್ದೆ, ಮತ್ತೆ ಅಲ್ಲಿಂದ ವಾಪಸ್ ಹೋಗ್ತಿದ್ದೆ, ಅಷ್ಟೇ ಹಂಗೆ ಇರ್ತಿದ್ದೆ. ಬಟ್ ಅವಾಗಿಂದ ಕೊಟ್ಟಿದ್ದು. ಅಂಡ್ ಕಂಗ್ರಾಚುಲೇಷನ್ಸ್ ಇಬ್ಬರಿಗೂ ಮೊದಲನೇದಾಗಿ ವಿನ್ನರ್ಸ್ ಆಗಿದ್ರ. ಥ್ಯಾಂಕ್ ಯು ಅಣ್ಣ. ಕರ್ನಾಟಕದ ಜನರ ಸಾಕಷ್ಟು ಪ್ರೀತಿಯನ್ನ ಪಡೆದಿದ್ರ. ಆ ವೈಫ್ಸ್ ಬಗ್ಗೆ ಹೇಳೋದಾದ್ರೆ ಎಲ್ಲದಕ್ಕೂ ನಾನೇ ಯಾಕೆ ಹೇಳ್ತೆ, ನೀನೇ ಹೇಳು ಫಸ್ಟ್. ಫಸ್ಟ್ ಲಾಸ್ಟ್ ಅಂತಿಲ್ಲ, ಯಾರೋ ಒಬ್ರು ಹೇಳೋದಿರುತ್ತೆ. ಲೇಡೀಸ್ ಓಕೆ ಅಂತಾರಲ್ಲ ಅದಕ್ಕೆ. ಬಿಡು, ಹಂಗಂದ್ರೆ ನೀನ್ ಹಿಂದೆ ನಾನೇ ಮುಂದೆ. ನಾನು ಅಂದಿದ್ದು ಬಿಡು, ಹಂಗಂದ್ರೆ ನಾನೇ ಮುಂದೆ ಹೇಳ್ತೀನಿ, ನೀನ್ ಹಿಂದೆ ಹೇಳುವಂತದ್ದು. ಅಲ್ಲಾದ್ರೆ ಹೆಲ್ಮಾಗೆ ಸ್ಟ್ರಾಂಗ್ ಅಂತಾರಲ್ಲ. ಸೊ ದೇವ್ರೆ, ವಿನ್ನಿಂಗ್ ಬಗ್ಗೆ ಗೊತ್ತಾಗ್ತಿದೆ ಸೈಲೆಂಟ್ ಸುನೀಲ ಭರ್ಜರಿ ಬ್ಯಾಚುಲರ್ಸ್ ಬಂದು ಎಷ್ಟು ವೈಲೆಂಟ್ ಆದ್ರು ಅಂತ. ನೀಟಾಗಿ ಮಾತಾಡ್ದೆ, ನೀವು ಹಂಗ್ ಮಾಡ್ತಿದ್ದೀರಾ. ವಿನ್ ಆಗಿದ್ದು ತುಂಬಾ ಖುಷಿ ಇದೆ. ಅದನ್ನ ಹೇಗೆ ನಾವು ಹೇಳ್ಬೇಕು ಅಂತಾನು ಗೊತ್ತಾಗಲ್ಲ. ಯಾಕಂದ್ರೆ ಅಷ್ಟು ಪ್ರೀತಿ, ಇಷ್ಟೆಲ್ಲ ಕರ್ನಾಟಕದ ನಮ್ಮ ಎಲ್ಲ ಮಹಾಜನತದ ಇಷ್ಟು ಪ್ರೀತಿ ಸಿಗುತ್ತೆ. ಯಾವುದೇ ಒಂದು ನೆಗೆಟಿವಿಟಿ ಇಲ್ದಿರನ ಒಳ್ಳೆ ನಮ್ಮನೆ ಹುಡುಗರು ಅನ್ನೋ ತರ, ಒಳ್ಳೆ ಮುದ್ದಾದ ಜೋಡಿ ಅನ್ನೋ ತರ. ಅಮೃತಾ ಸುನಿಲ್ ಇಬ್ರು ಕ್ಯೂಟ್ ಅಂತ ಹೇಳಿ. ಬಟ್ ನಂದು ಟೋಟಲಿ ನನ್ನ ಇದನ್ನೇ ಬೇರೆ, ಸಿಂಗಿಂಗ್ ಜೋನರ್. ಸೊ ಈ ಶೋನೇ ಬೇರೆ. ಬಟ್ ಈ ಶೋಗ್ ಬಂದ್ಮೇಲೆ ಕೊಟ್ಟಿರೋ ಪ್ರೀತಿ, ಎಲ್ಲರೂ ತಗೊಂಡಿರೋ ರೀತಿ, ಅದು ನಾವ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಜನ ನಮ್ಮನ್ನ ಈ ತರ ಅಕ್ಸೆಪ್ಟ್ ಮಾಡ್ತಾರಂತೇಳಿ. ಬಟ್ ಅದೇನೋ ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ, ಮತ್ತೆ ನಮ್ಮ ಜಿ ಕನ್ನಡ ಅವರ ಸಪೋರ್ಟ್, ನಮ್ಮ ಇಡೀ ಡೈರೆಕ್ಷನ್ ಟೀಮ್ ಸಪೋರ್ಟು, ಮತ್ತೆ ನಮ್ಮ ರವಿ ಸರ್, ಅಚ್ಚು ಮ್ಯಾಮ್ ಪ್ರೋತ್ಸಾಹ, ಅಲ್ಲಿರುವಂತ ಎಲ್ಲ ನನ್ನ ಹಿಡ್ಕೊಂಡು, ಅಮ್ಮನ ಹಿಡ್ಕೊಂಡು 20 ಜನ ಕಂಟೆಸ್ಟೆಂಟ್ಗಳು ನಾವೆಲ್ಲರೂ ಎಲ್ಲಾ ಶೋಗಳಲ್ಲಿ ಅಥವಾ ಏನಾದ್ರು ಒಂದ್ ಸ್ವಲ್ಪ ಹಿರ್ಸು ಮುರ್ಸು ಅವರಿಗೆ ಬೇಜಾರ್ ಮಾಡೋದು ಅಥವಾ ಇವ್ರ ಕಂಡ್ರೆ ಆಗಲ್ಲ ಅಂತ ಇರುತ್ತೆ. ಬಟ್ ಈ ಶೋ ಅಲ್ಲಿ ಒಂದು ಫ್ಯಾಮಿಲಿ ತರ ಮುಗಿದ್ಮೇಲೆ ಎಲ್ರ ಕಣ್ಣಲ್ಲೂ ನೀರುತ್ತೆ. ಯಾಕಾದ್ರೂ ಮುಗೀತು, ವಿನ್ ಆದ್ವಿ ಅನ್ನೋದು ಒಂದ್ ಕಡೆ ಖುಷಿ, ಅದು ಹೋಗಿ. ಬಟ್ ಮುಗೀತಲ್ಲ, ಎಲ್ಲಾರ್ಗು ಒಬ್ರೊಬ್ರು ಮುಖ ನೋಡ್ಕೊಂಡು ನಿಂತಿದ್ವಿ. ಬಟ್ ಫೈನಲಿ ಒಂದ್ ವಿನ್ನರ್ ಅಂತ ಪಟ ಸಿಗುತ್ತಲ್ಲ, ಅದೊಂದು ಖುಷಿನೇ ಬೇರೆ, ಆ ಫುಲ್ ಫೀಲ್ ಬೇರೆನೆ. ಅದು ತುಂಬಾ ಖುಷಿ ಆಯ್ತು. ಎಲ್ಲಾರ್ಗು ತುಂಬಾ ಕಡೆ ಹೇಳ್ತಾ ಇದೀನಿ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಷ್ಟೇ. ರೋಣಿ, ನೀವೇನ್ ಹೇಳ್ತೀರಾ? ಭರ್ಜರಿ ಬ್ಯಾಚುಲರ್ ಓನ್ಲಿ ಇಸ್ ಸಮಥಿಂಗ್ ಸ್ಪೆಷಲ್ ನನಗೆ. ಯಾಕಂದ್ರೆ ಮಹಾನಟಿ ಆದ್ಮೇಲೆ ತರುಣ್ ಸುಧೀರ್ ಸರ್ಗೆ ಕವನ ಬರ್ದಿರೋದ್ರಿಂದ ಇಟ್ಟಿ ಇವತ್ತಿಗೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಸುನೀಲ್ ನನ್ ಪೇರ್ ಆಗಿ ಸಿಕ್ಕಿ ಒಂದ್ ಎಪಿಸೋಡ್ ಆಲ್ಮೋಸ್ಟ್ 23 ಎಪಿಸೋಡ್ಸ್ ಮಾಡಿದೀವಿ 6 months ಅಲ್ಲಿ. ಸೊ ಇಟ್ಸ್ ಬೀನ್ ಅ ಹೆಲ್ ಆಫ್ ಅ ರೈಡ್ ಅಂತ ಹೇಳ್ಬೋದು, ಲೈಕ್ ಅ ರೋಲರ್ ಕೋಸ್ಟರ್, ಅಪ್ಸ್ ಅಂಡ್ ಡೌನ್ಸ್, ಬಿಕಾಸ್ ದಿಸ್ ವಾಸ್ ಆಲ್ವೇಸ್ ಮೈ ಪ್ಯಾಷನ್. ಸೊ ಅದ್ರಿಂದ ಇವಾಗ ಡ್ರೀಮ್ ಕಮ್ ಟ್ರೂ ಆಗ್ತಿದೆ. ಸೊ ಇವಾಗ
ಕಿಂಡರ್ ಗಾರ್ಡನ್ ಇಂದ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ ದಸ್ ಫೀಲ್. ಸೊ ಆ ತರ ಎವ್ರಿ ಜರ್ನಿ ಇಸ್ ಅ ಲೆಸನ್. ಸೊ ಬರ್ಜರಿ ಬ್ಯಾಚುಲರ್ಸ್ ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ವಿನ್ನೇ ಆಗ್ತೀವಿ ಶೋ ಅಂತ. ಬಿಕಾಸ್ ವೆನ್ ವಿ ಕೇಮ್ ವಿ ಡಿಡ್ಂಟ್ ನ್ಯೂ ಇಚ್ ಅದರ್. ಅದಾದ್ಮೇಲೆ ಥರ್ಡ್ ಎಪಿಸೋಡ್ ಅಲ್ಲಿ ಸರ್ಪ್ರೈಸ್ ರೌಂಡ್ ಬರುತ್ತೆ. ಅದ್ರಲ್ಲಿ ಇವ್ರು ನನ್ ಕಾಡಿಸ್ತಾರೆ, ಬರ್ದೇ ಇರೋದು ಆಗಿರ್ಲಿ ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ನಮ್ ಬಾಂಡ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ನಾನ್ ನಲೋದಾಗಿರ್ಲಿ, ಅವಾಗ ನಾನ್ ಏನಕ್ಕೆ ಅತ್ತೆ ಅಂತ ಇವ್ರು ಕೇಳೋದಾಗಿರ್ಲಿ ಅದೆಲ್ಲ ಇರುತ್ತೆ. ಅದಾದ್ಮೇಲೆ ಒಂದ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇವ್ರಿಗೆ, ಈ ತರ ಇತ್ತು, ನೀನ್ ಈ ತರ ಮಾಡ್ದೆ ಯಾಕೆ ಅಂತ. ಸೊ ಹಂಗಾಗಿ that's how we start getting to know each other. Nan likes dislikes, own likes dislikes, own mood swings, nan mood swings, own ಯಾವ್ದ್ರಲ್ಲಿ ಕೋಪ ಮಾಡ್ಕೊಂತಾನೆ, ನಾನು ಯಾವ್ದ್ರಲ್ಲಿ ಕೋಪ ಮಾಡ್ಕೊಂತೀನಿ, ಮತ್ತೆ ಅವ್ನ್ ಯಾವ್ದ್ರಲ್ಲಿ ಏನ್ ಇಷ್ಟ ಪಡ್ತಾನೆ, ಯಾವ್ದು ಇಷ್ಟ ಪಡಲ್ಲ. ಆತರ ತುಂಬಾನೇ ಎವ್ರಿ ಎಪಿಸೋಡ್ ಪ್ರತಿ ವಾರ ಇಟ್ ಮೈಟ್ ಬಿ ಡ್ಯಾನ್ಸ್ ರೌಂಡ್, ಇಟ್ ಮೈಟ್ ಬಿ ಅಂಡರ್ಸ್ಟ್ಯಾಂಡಿಂಗ್ ರೌಂಡ್, ಮತ್ತೆ ಕಮ್ಯುನಿಕೇಶನ್ ರೌಂಡ್ ಅಂತ ಏನೆಲ್ಲ ಇರುತ್ತಲ್ಲ. ಸೊ ಎವ್ರಿ ಸೆಗ್ಮೆಂಟ್ ವಿ ಹ್ಯಾವ್ ನೋನ್ ಈಚ್ ಅದರ್ ಮೋರ್. ಸೊ ಡ್ಯಾನ್ಸ್ ಮತ್ತೆ ಸ್ಕಿಟ್ ಇರುವಾಗ ರಿಹರ್ಸಲ್ಸ್ ಅಂತ ಇರುತ್ತೆ, 4 days ಪ್ರಾಕ್ಟೀಸ್ ಅಂತ ಇರುತ್ತೆ. ಸೊ ಇನ್ ಅ ವೀಕ್ ಆಲ್ಮೋಸ್ಟ್ 2 days ಬಿಟ್ರೆ 4 days ವಿ ಆರ್ ಟುಗೆದರ್ ಓನ್ಲಿ. ಸೊ ಇನ್ ದ 6 months ವಿ ಹ್ಯಾವ್ ಬೀನ್ ದೇರ್ ಟುಗೆದರ್ ಟು ಈಚ್ ಅದರ್. ನಾನು ಯಾವತ್ತೂ ಅವನ್ನ ಬಿಟ್ಕೊಟ್ಟಿಲ್ಲ, ಯಾವ ವಿಷಯಕ್ಕೂ ಬಿಟ್ಕೊಟ್ಟಿಲ್ಲ. ಸೊ ಆ ತರ ಒಬ್ರಿಗೊಬ್ರಿಗೆ ಯಾವತ್ತೂ ಬಿಟ್ಕೊಟ್ಟಿಲ್ಲ. ವಿ ಫೈಟ್, ವಿ ಅಗೇನ್ ಒಂದ್ ಸ್ವಲ್ಪ ಹೊತ್ತಿಗೆನೆ ವಿಲ್ ಬಿ ಲೈಕ್ ಆಲ್ ಫೈನ್. ಅದು ಎಲ್ರಿಗೂ ಗೊತ್ತು, ನಾವ್ ಅದೇ ತರ ಜಗಳ ಆಡ್ತೀವಿ, ಅದೇ ತರ ತಿರ್ಗಾ ಕೂತಿರ್ತೀವಿ, ಆರಾಮಾಗಿ ಏನು ಆಗ್ದಿರೋ ತರ ಕೂತಿರ್ತೀವಿ. ಸೊ ಸಮಥಿಂಗ್ ಲೈಕ್ ದಟ್ ಬಾಂಡಿಂಗ್ ವಿತ್ ಹಿಮ್. ಸೊ ದಟ್ ಬರ್ಜರಿ ಬ್ಯಾಚುಲರ್ ಇಸ್ ಅ ಗಿಫ್ಟ್ ಆಫ್ ಮೈ ಲೈಫ್ ಅಂತ ಹೇಳಿ. ಸುನಿಲ್ ಅವರು ಈ ಶೋಗ್ ಬರೋದಾ ಬೇಡ ಅಂತ ಯೋಚನೆ ಮಾಡ್ತಿದ್ರು ಅಂತ ಒಂದು ಮಾತಿದೆ. ಸೊ ನೀವ್ ಅವರೇ ಬೇಕು ಅಂತ ಕೂತಿದ್ರಿ ಅನ್ನುವಂಥದ್ದು ಒಂದು ಜನರಿಗೆ ಇಷ್ಟ ಆಗಿರುವಂತದ್ದು. ಇಡೀ ಭರ್ಜರಿ ಬ್ಯಾಚುಲರ್ ಶೋ ನಲ್ಲಿ ಡಿಫರೆಂಟ್ ಅಂಡ್ ಸ್ಪೆಷಲ್ ಪೇರ್ ಅಂತಂದ್ರೆ ನಿಮ್ಮಿಬ್ಬರದೇ. ಬಿಕಾಸ್ ಯಾಕಂದ್ರೆ ಒಬ್ರು ಉತ್ತರ ಆದ್ರೆ ಇನ್ನೊಬ್ರು ದಕ್ಷಿಣ, ಇನ್ನೊಬ್ರು ಪೂರ್ವ ಆದ್ರೆ ಪಶ್ಚಿಮ. ಆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೆಂಗ್ ಒಂದಾದ್ರು ಅನ್ನುವಂಥದ್ದು ಅದೇ ಗೊತ್ತಿಲ್ಲ ನಮ್ಗೂ, ಇವತ್ತಿನವರೆಗೂ ನಮ್ಗೂ ಗೊತ್ತಿಲ್ಲ. ಈ ನಾವಿಬ್ರು ಯಾವಾಗ ಕ್ಲೋಸ್ ಆದ್ವಿ ಅವಾಗಿಂದಾನೆ ಆ ಒಂದು ಕ್ಯೂಟ್ನೆಸ್, ಜಗಳ, ಮಾತು ಕತೆ, ನಾವಿಬ್ರು ಮಾತಾಡೋದು, ಅಥವಾ ಅವಳಿಗೆ ಏನಾದ್ರು ಹರ್ಟ್ ಆದ್ರೆ ನನ್ಗೆ ಆಗಿದೆ ಅನ್ನೋ ತರ, ಅಥವಾ ಅವಳಿಗೇನಾದ್ರು ಬೇಜಾರಾದ್ರೆ ನಾನು ಅವಳಿಗೆ ಹೋಗಿ ಸಮಾಧಾನ ಮಾಡೋದು, ನನ್ಗೇನಾದ್ರು ಹರ್ಟ್ ಆದ್ರೆ ಅವಳು ಸಮಾಧಾನ ಮಾಡೋದು. ಪರ್ಫಾರ್ಮೆನ್ಸ್ ಆಗ್ಲಿ, ನಮ್ ಡ್ಯಾನ್ಸ್ ಗಳಾಗ್ಲಿ, ಅಥವಾ ಪ್ರತಿ ವಾರ ನಾನು ಅವಳಿಗಂತ ಏನೋ ಒಂದು ಸರ್ಪ್ರೈಸ್ ಮಾಡ್ಬೇಕು, ಹಾಡ್ಬೇಕು ಅಂತಂದ್ರೆ ನಾನು ತುಂಬಾ ಕೂತ್ ಬಿಟ್ಟು ವರ್ಡ್ಸ್ ಗಳು ಹಿಂಗೆ ಬರಿಬೇಕು ಅಂತ ನಾನೇ ಬರೆದು ಕಂಪೋಸ್ ಮಾಡಿ ಪ್ರತಿ ವಾರನು ಅದೇನೋ ಅದು ಹೆಂಗ್ ಬಂತು ಏನ್ ಬಿಟ್ಟು ಅಂತಾನು ಗೊತ್ತಿಲ್ಲ. ಪ್ರತಿ ವಾರನು ಏನೋ ಒಂದ್ ಮಾಡಿದ್ರು ಜನ ಅದನ್ನ ತಗೊಳ್ಳೋ ರೀತಿ ತುಂಬಾ ಒಳ್ಳೆ ರೀತಿಲೇ ತಗೊಂತಿದ್ರು. ಸೊ ಅಷ್ಟೇ ಮನ್ಸಿಂದ ನಾನು ಪ್ರತಿ ವಾರನು ಸರ್ಪ್ರೈಸ್ ಅದು ಇದು ಮಾಡ್ತಿದ್ದೆ. ನಮ್ಮ ಒಂದಂಗೆನೆ ಅದು ಒಂದು ಸರ್ಪ್ರೈಸ್ ರೌಂಡ್ ಅಲ್ಲಿ ನಾನು ಬರಲ್ಲ ಅಂತ ಕಾಡ್ಸಿ ಲಾಸ್ಟ್ ಅಲ್ಲಿ ಹೋಗಿದ ತಕ್ಷಣ ಫುಲ್ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರು ಇವರು. ಆಕ್ಚುಲಿ ಬರಕ್ಕಿಂತ ಮುಂಚೆನು ಐ ವಾಸ್ ಬ್ಲೈಂಡ್ ಫೋಲ್ಡೆಡ್. ನಿರಂಜನ್ ಲೆಫ್ಟ್ ಅಲ್ಲಿ ಕೂತಿದ್ದಾರೆ, ಅವ್ರು ನಂಗೆ ಕೈ ಇಟ್ಕೊಂಡಿದ್ರು. ಮೈ ಹ್ಯಾಂಡ್ಸ್ ಆರ್ ಲೈಕ್ ಲಿಟ್ರಲಿ ಫ್ರೀಸಿಂಗ್ ಕೋಲ್ಡ್, ಐಸ್ ಕೋಲ್ಡ್ ಆಗಿತ್ತು. ಅಂಡ್ ನನಗೆ ಲಿಟ್ರಲಿ ಐ ವಾಸ್ ಅಬೌಟ್ ಟು ಫೇಂಟ್ ಅನ್ನೋ ತರ ಆಗಿತ್ತು. ನನಗೆ ಟೆನ್ಷನ್ ಜಾಸ್ತಿ ಆಗಿತ್ತು, ಯಾರು ಬರ್ತಾರೆ ಅಂತ, ಈ ಶೋನೇ ಬೇಡ ಅಂತೆಲ್ಲ. ಸೊ ನಾವಿಬ್ರು ಕನೆಕ್ಟ್ ಆಗಕ್ಕೆ ಮೇನ್ ಕಾರಣನೇ ಅದೇ ಆ ಶೋ, ಆ ಎಪಿಸೋಡ್. ಯಾಕಂದ್ರೆ ನಾನು ಯಾರೋ ಗೊತ್ತಿಲ್ಲದಿರೋ ಹುಡುಗನ್ಗೆ ಒಂದು ಹುಡುಗಿ ಎಷ್ಟು ಫೀಲಿಂಗ್ಸ್ ತೋರಿಸ್ತಿದಾರಲ್ಲ. ನಾನ್ ಬಂದಿಲ್ಲ ಅಂದ್ರೆ ಇನ್ನೊಂದ್ ಯಾರೋ ಹುಡುಗ ಬರ್ತಾನಂತ ಆರಾಮಾಗಿ ಚೀಲ್ ಆಗಿರ್ಬೋದಿತ್ತು. ಬಟ್ ನಾನ್ ಬಂದಿಲ್ಲ ಅಂತ ಇಷ್ಟೆಲ್ಲ ನರ್ವಸ್ ಆಗಿ ನಾನ್ ಬಂದ್ಮೇಲೆ ಹತ್ಕೊಂಡು ತಪ್ಕೊಂಡು ಎಲ್ಲೋಗಿದೆ ಅಂತ ಅದೊಂಥರ ಏನೋ ಒಂದು 10 ವರ್ಷದಿಂದ ಜೊತೆಗಿದ್ದವರು ಬಾಂಡಿಂಗ್ ಇರುತ್ತಲ್ಲ, ಆ ಬಾಂಡಿಂಗ್ ನಾನ್ ಕಂಡೆ ಇವ್ರ ಹತ್ರ. ಸೊ ಅವಾಗಿಂದ ಅದಂಗೆ ಬಿಲ್ಡ್ ಹಾಕೊಂಡು ಪ್ರತಿ ಸಲ ಸ್ಟೇಜ್ ಮೇಲೂ ನಾವು ಮಾತಾಡ್ಬೇಕಾದ್ರು ಒಂದ್ ಮನೇಲಿ ಇದ್ದಾಗ ಹೇಗಿರ್ತೀವಿ, ಅಥವಾ ಒಂದ್ ಫ್ಯಾಮಿಲಿ ಅಂತ ಬಂದಾಗ, ಅಥವಾ ಏನೋ ಒಂದು ಫ್ರೆಂಡ್ಶಿಪ್, ಬೆಸ್ಟ್ ಫ್ರೆಂಡ್ ಅದು ಇದ್ದಾಗ ಹೆಂಗಿರ್ತೀವಿ ಮನೆಯಲ್ಲಿ, ಆ ರೀತಿ ನಾವು ಸ್ಟೇಜ್ ಮೇಲೆ ಪ್ರತಿ ಸಲ ಮಾತಾಡ್ಕೊಂಡ್ ಬಂದ್ವಿ. ನಮ್ಮಿಬ್ರ ಮಧ್ಯೆ ಯಾವ್ದೇ ಒಂದು ಫೇಕ್ನೆಸ್ ಇರ್ಲಿಲ್ಲ. ಏನ್ ಮಾತಾಡಿದ್ರು ಅವಳ ಮನ್ಸಿಗೆ ಬಂದಿದ್ದು ಅವಳು ಮಾತಾಡೋದು, ನನ್ನ ಮನ್ಸಿಗೆ ಬಂದಿದ್ದು ನಾನ್ ಮಾತಾಡೋದು, ಅವಳ ಮನ್ಸಿಗೆ ಬಂದಿದ್ದು ಅವಳು ಬೈಯೋದು, ನನ್ಗೆ ಏನ್ ಅನ್ಸುತ್ತೆ ಅದನ್ನ ನಾನು ಹೇಳೋದು. ಅದ್ರ ಮಧ್ಯದಲ್ಲಿ ನಿರಂಜನನ ಸ್ವಲ್ಪ ನಮ್ ಕಾಲ ಎಳೆಯೋದು, ರೇಗಿಸೋದು. ಸ್ಟಾರ್ಟಿಂಗ್ ನಿಮ್ಗೆ ಗೊತ್ತಿರೋ ಹಂಗೆ ನಾನ್ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ನನ್ಗೆ ಏನ್ ಮಾತಾಡ್ಬೇಕು, ಇಲ್ಲಿ ಹಾಡಾಡಂದ್ರೆ ಪಟ್ ಅಂತ ಹಾಡಾಡ್ಬಿಡ್ತಿದ್ದೆ ಸಾಂಗ್. ಮಾತಾಡು ಅಂದ್ರೆ ಇಲ್ಲಿಗೆ ಬರೋದು, ಏನ್ ಮಾತಾಡೋದು ಅಂತೇಳಿ. ಬಟ್ ಅದನ್ನೆಲ್ಲ ನಿರಂಜನನ ಆಗ್ಲಿ,
ಮತ್ತೆ ಇವಳು ಒಂದು ಆಸ್ ಎ ನನ್ನ ಜೊತೆ ಪೇರ್ ಆಗ್ಬಿಟ್ಟು ಹುಡುಗಿ ಆಗ್ಬಿಟ್ಟು ಇವಳು ಆ ಕಂಫರ್ಟ್ ಝೋನ್ ಕೊಟ್ಟಿರ್ಲಿಲ್ಲ ಅಂದ್ರೆ ನಾನು ಅಷ್ಟು ಫ್ರೀ ಆಗಿರಕ್ ಆಗ್ತಿರ್ಲಿಲ್ಲ. ಅವಳು ಸುಮ್ಮನೆ ಓಕೆ ಅಂತ ಅವಳ ಆಟಿಟ್ಯೂಡ್ ತೋರಿಸ್ಕೊಂಡು ಅವಳು ಡಿಮ್ಯಾಂಡ್ ಅಲ್ಲಿ ಇದ್ದಿದ್ರೆ ಅದು ಆಗ್ತಿರ್ಲಿಲ್ಲ. ಬಟ್ ಅವಳು ಹಂಗೆ ಇದ್ಲು, ನಾನು ನಂದು ಏನು ಈಗೋ ಏನೋ ಇದ್ರು ಏನೇ ಇಲ್ಲ ಅಂದ್ರೂ ಬಿಟ್ಕೊಂಡು ನಾವಿಬ್ರು ಓಕೆ ನಾವಿಬ್ರು ಫ್ರೆಂಡ್ಸು, ನಮ್ಮಿಬ್ರ ಹತ್ರ ಒಂದು ಬಾಂಡಿಂಗ್ ಇದೆ, ಅವಳು ಒಳ್ಳೆ ಹುಡುಗಿ, ಅವಳಿಗೆ ಅನಿಸೋ ಇವನು ಒಳ್ಳೆ ಹುಡುಗ ಅಂತ ಅದಿಬ್ರ ಮಧ್ಯೆ ಬಂದ್ಮೇಲೆ ನಮ್ಗೆ ಆ ನ್ಯಾಚುರಾಲಿಟಿ ಆ ಪ್ಯೂರಿಟಿ ಬಂತು. ಸೊ ಹಂಗಾಗಿ ನಾವು ಇಡೀ ಶೋನ ಯಾವುದೇ ಒಂದು ಏನು ಕಿರಿಕಿಲ್ದಿರನ ಮಾತಾಡ್ಸ್ಕೊಂಡು ನಗಾಡ್ಸ್ಕೊಂಡು ಅಥವಾ ನಾವು ನಕ್ಕೊಂಡು ಎಷ್ಟೋ ಎಪಿಸೋಡ್ ಒಳಗೆಲ್ಲ ಹತ್ತಿದಿದೆ. ನನ್ನ ಲಾಸ್ಟ್ ಎಪಿಸೋಡು ಫಿನಾಲೆ ಆಗ್ಬೇಕಾದ್ರೆ ವಿನ್ನು ಓಕೆ ಒಂದ್ ಕಡೆಗೆ ವಿನ್ನರ್ ಅಂತ, ಬಟ್ ಎಷ್ಟು ದಿನದ ಮೆಮೊರೀಸ್ ಇದೆ, ಎಷ್ಟೆಷ್ಟು ಸಾಂಗ್ ಆಡಿದೀವಿ, ಎಷ್ಟೆಷ್ಟು ಮಾತುಗಳಿದೆ. ಆ ಫಿನಾಲೆ ದಿನ ಒಂದು ಸಾಂಗ್ ಆಡಿದೆ ನಾನು. ನಾನು ಯಾವ್ದೋ ಬೇರೆ ಸಾಂಗ್ ಆಡ್ತೇನೆ ಅಂದ್ರೆ ರವಿ ಸರ್ ಇಲ್ಲ ನೀನ್ ಬೈತೀಯಾ ಬೈ, ಏನೋ ನಿನ್ಗೆ ಏನ್ ಬರುತ್ತೆ ಅದು ನಾಡು ತಪ್ಪು ಓಕೆ ಪರವಾಗಿಲ್ಲ ನೀನ್ ಬೈ ಪರವಾಗಿಲ್ಲ, ಒಟ್ಟು ಇಷ್ಟ ದಿನ ನೀನ್ ಏನ್ ಜರ್ನಿ ಮಾಡಿದ್ಯಾ ಟಕ್ ಅಂತ ಹಂಗೆ ಹಾಡ್ಬೇಕು ಅಂತ ಹೇಳಿದ್ರು. ಸರಿ ಸರ್ ಅಂತ ಹೇಳಿ ಹಾಡ್ದೆ. ಅದು ಹಾಡ್ದ ನನ್ಗೆ ಮತ್ತೆ ಕೇಳಿದಾಗ ಅದು ನನ್ಗೆ ಅಂದ್ರೆ ಅದು ಯಾಕಷ್ಟು ಪ್ಯೂರ್ ಆಗಿ ಬಂತು ಅಂದ್ರೆ ಆ ಸಂಬಂಧ ಅಷ್ಟು ಪ್ಯೂರ್ ಆಗಿತ್ತು, ಅಷ್ಟು ಪ್ಯೂರ್ ಆಗಿ ಬಂತು. ಸೊ ಈಗ ಆನ್ ಸ್ಕ್ರೀನ್ ಅಲ್ಲಂತೂ ಬೆಸ್ಟ್ ಪೇರ್ ಅಂತ ಆದ್ರಿ, ಅದಕ್ಕೆ ವಿನ್ ಕೂಡ ಆದ್ರಿ. ಆಫ್ ಸ್ಕ್ರೀನ್ ಅಲ್ಲಿ ಹೆಂಗಿರ್ತಿದ್ರಿ? ಸೇಮ್ ಆನ್ ಸ್ಕ್ರೀನ್ ಏನ್ ನೋಡ್ತಾ ಇದಾರೆ 1% ಆಫ್ ಸ್ಕ್ರೀನ್ ಅಲ್ಲೂ ಹಂಗೆ ಇದೀವಿ. 1% ಇವ್ರು ಆನ್ ಸ್ಕ್ರೀನ್ ಮಾತ್ರ ಇರ್ತಾರ, ಆಫ್ ಸ್ಕ್ರೀನ್ ಇವ್ರು ಏನ್ ಹೆಂಗೋ ಅಂತ ಹೇಳ್ತಾರಲ್ಲ ಆತರ ಇಲ್ಲ. ಆನ್ ಸ್ಕ್ರೀನ್ ಏನ್ ಕಾಣ್ತೀವೋ ಆಫ್ ಸ್ಕ್ರೀನು ಹಾಗೆ ಇರುತ್ತೆ. ಈಗ ಆಫ್ ಸ್ಕ್ರೀನ್ ಫನ್ ಮೂಮೆಂಟ್ಸ್ ಒಂದಷ್ಟು ಇರುತ್ತೆ, ಬಿಕಾಸ್ ಯಾಕಂತಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ಇರುವಂತದನ್ನೆಲ್ಲ ವೀಕ್ಷಕರೆಲ್ಲ ನೋಡಿರ್ತಾರೆ. ಆಫ್ ಸ್ಕ್ರೀನ್ ಫನ್ ಮೂಮೆಂಟ್ಸ್ ಏನಾದ್ರು ಇಲ್ಲ ನಮ್ಗೆ ಏನ್ ಮಾಡಿಸ್ರು ಅಂದ್ರೆ ನಾವು ಆಫ್ ಸ್ಕ್ರೀನ್ ಇರೋದ್ ನೋಡೇ ಆನ್ ಸ್ಕ್ರೀನ್ ಅಲ್ಲೂ ಮಾಡಿಸ್ಬಿಡ್ತಿದ್ರು. ಆಫ್ ಸ್ಕ್ರೀನ್ ಅಲ್ಲೂ ನಾವು ಜಗಳ ಮಾಡೋದು, ಹೊಡಿಯೋದು, ಹೊಡ್ಸ್ಕೊಳ್ಳೋದು, ಸುಮ್ನೆ ಏನೋ ಒಂದು ಬೈಯೋದು ಅಥವಾ ದುಗ್ಸೋದು, ಅಥವಾ ನೀನೇನ್ ನಂಗ್ ಅನ್ಕೊಂಡ್ ಏನೋ ಒಂದ್ ರೇಗಿಸ್ಕೊಂಡ್ ಕಾಲ ಹಿಡ್ಕೊಂಡು ಹೋಗೋದು, ಅಥವಾ ಅವಳು ಬಂದಿಲ್ಲ ಅಂದ್ರೆ ನಾನ್ ರೇಗೋದು, ನಾನ್ ಬಂದಿಲ್ಲ ಅಂದ್ರೆ ಅವಳು ರೇಗೋದು. ಅದು ಆ ಒಂದು ಮೂಮೆಂಟ್ ಈಗ ರೀಕ್ರಿಯೇಟ್ ಮಾಡೋದಾದ್ರೆ ಹೆಂಗ್ ನಾನೇ ಲೇಟ್ ಬರೋದು, ಇವನು ಒಂದ್ ಸತಿ ಕಾಲ್ ಮಾಡಿರ್ತಾನೆ. ಒಂದ್ಸಲ ಮೂಮೆಂಟ್ ರೀಕ್ರಿಯೇಟ್ ಮಾಡ್ಬೇಡ ಒಂದ್ಸಲ ನೀವು ಕಾಲ್ ಮಾಡಿ. ಇವಾಗ ನಾನು ನಮ್ಗೆ ಇವಾಗ ನಾಳೆ ಡ್ಯಾನ್ಸ್ ರಿಹರ್ಸಲ್ ಇದೆ, ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದೀನಿ. ಇವ್ರಿನ್ನೂ ಬಂದಿಲ್ಲ, ಇವ್ರ ಮನೇಲಿ ಇದಾರೆ, ಬಟ್ ಇವ್ರು ಹೇಳ್ತಿದ್ದಾರೆ ನಾನು ಇನ್ನೊಂದ್ 10 ನಿಮಿಷದಲ್ಲಿ ರೀಚ್ ಆಗ್ತೇನೆ ಅಂತ. ಇನ್ನೂ ಮನೇಲಿ ಇದಾರೆ, ಇನ್ನು 1 hour ಆಗುತ್ತೆ. ನಾನು ಒಂದ್ಸಲ ಕಾಲ್ ಮಾಡಿದೆ, ಫಸ್ಟ್ ಕಾಲ್ ಅಮ್ಮು ಅವಳವಾಗ ಹೇಳು ಎಲ್ಲಿದೀಯಾ, ನಾನ್ ಬಂದೆ, ಎಷ್ಟೊತ್ತಾಗುತ್ತೆ ಇನ್ನು, ಟ್ರಾಫಿಕ್ ಇದೆ ಬರ್ತಾ ಇದೀನಿ, 15 ಸರಿ ಸರಿ ಆಯ್ತು ಹುಷಾರಾಗ್ ಬಾ ಅಂತ ಇಟ್ಟೆ. ಮತ್ತೆ ಒಂದ್ 10 ನಿಮಿಷ, ಯಾಕಂದ್ರೆ ಅಲ್ಲಿ ಗೊತ್ತಿರಲ್ಲ ಏನ್ ಮಾಡ್ಬೇಕಂತ ಗೊತ್ತಲ್ಲ, ಇರಿಟೇಟ್ ಆಗ್ತಿರುತ್ತೆ. ಮತ್ತೆ ಹಲೋ ಅಮ್ಮು ಹೇಳು ಎಲ್ಲಿದ್ಯಾ ಕರೆಕ್ಟ್ ಆಗಿ ಹೇಳು. ಬರ್ತಾ ಇದೀನಿ, ಇನ್ನ ಎಲ್ಲಿದೀಯಾ? 1 ಇಂಚ್ ಮೂವ್ ಆಗ್ತದೆ, ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ. ಕಳ್ಸು ಲೊಕೇಶನ್ ಕಳ್ಸು, ಕಳಿಸ್ತೀನಿ ನೋಡಿ, ಡ್ರೈವ್ ಮಾಡ್ತೇನೆ, 1 ನಿಮಿಷ ನಂಗೆ ಟೆನ್ಷನ್ ಇದಾದ್ಮೇಲೆ ಮಾಡ್ತೀನಿ. 30 ಮಿನಿಟ್ಸ್ ಅಂತ ಹೇಳ್ತಾಳೆ. ಹೌದಾ ಸರಿ ಓಕೆ ಅಂತೀನಿ. 30 ಮಿನಿಟ್ಸ್ ಬಿಟ್ಮೇಲೆ ಕಾಲ್ ಮಾಡ್ತೀನಿ, ಇನ್ನೂ 30 ಮಿನಿಟ್ಸ್ ಅಂತ ಅಂತಾಳೆ. ಗೊತ್ತಾಯ್ತಾ ನಿಮ್ಗೆ? 30 ಮಿನಿಟ್ಸ್ ಅಂತ ಹೇಳಿರ್ತಾಳೆ. ಕಾಲು ಎಲ್ಲಿದೆಯಾ ಅಮ್ಮ ಅಂತ ಕೇಳ 30 ಮಿನಿಟ್ಸ್ ಬರ್ತೀನಿ. ಓಕೆ 30 ಮಿನಿಟ್ಸ್ ಟೈಮ್ ನೋಡ್ಕೊಂಡು 30 ಬೇಡ 35 ಮಿನಿಟ್ಸ್ ಬಿಟ್ಟು ಕಾಲ್ ಮಾಡಿರ್ತೀನಿ. ಇಲ್ಲಿ ಫೋನ್ ಎತ್ತಲ್ಲ, ನಾನ್ ಟ್ರಿಗರ್ ಆಗ್ಬಿಟ್ಟು ಟಕ್ 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 ಹೊಡಿತಾ ಇರ್ತೀನಿ. ಅವಾಗ ಒಂದ್ ಮೆಸೇಜ್ ಹೋಗುತ್ತೆ ನನ್ ಕಡೆಯಿಂದ, ಬೇರೆ ತರ ಮೆಸೇಜ್ ಹೋಗುತ್ತೆ ಆಯ್ತಾ. ಮೆಸೇಜ್ ನೋಡಲ್ಲ, ಆಮೇಲೆ ಇವಳೆ ಕಾಲ್ ಮಾಡ್ತಾಳೆ, ಇಲ್ಲಿದೆ ಕರೆಕ್ಟ್ ಆಗಿ ಇನ್ನೂ 30 ಮಿನಿಟ್ಸ್. ಹೆಂಗ ಆಗುತ್ತೆ ಅಂದ್ರೆ ಅವಾಗ ನೀನೇನ್ ನನ್ಗೇನ್ ನನ್ ಇದು ಅನ್ಕೊಂಡಿದ್ಯಾ ಅದು ಏನೇನೋ ಅಂತಾನೆ, ಏನು ಗೊತ್ತಾನೆ ಏನೇನು ಫೀಲ್ ಮಾಡ್ತಿದ್ದ ಹಂಗ ಅನ್ಕೊಂಡು ಅಷ್ಟೇ, ಅದೇ ಜಗಳ ಹಂಗೆ ಮಾಡ್ತಿದ್ವಿ. ಆಮೇಲೆ ಅವಳು ಬಂದ್ಮೇಲೆ ಒಂದ್ 1/2 hour ನಾನ್ ಮಾಡಲ್ಲ ಡ್ಯಾನ್ಸ್, ಇವ್ನ್ ಮಾಡಲ್ಲ ಅಂತಾನೆ. ನೀವ್ ಬಂದಿದ ತಕ್ಷಣ ಮಾಡ್ಬೇಕು ಅಂತ ಎಲ್ಲೋರ್ ಮುಂದೆ ಕಿಚ್ಚಾಡ್ತಾನೆ. ಇವಂಗೆ ಎಷ್ಟಿದ್ಮ ನಾನೇನಕ್ಕೆ 2 ನಿಮಿಷ ಬಿಟ್ಬಿಡ್ತೀನಿ, ನಾನ್ ಬಿಟ್ಬಿಡ್ತೇನೆ. ಆಮೇಲೆ ಇವಾಗ ಬರ್ತಾ ಇರೋ ಡ್ಯಾನ್ಸ್ ಆಡಕ್ಕೆ ಅಂತ ಕೇಳ್ತೀನಿ, ಇನ್ನ ಫೋನ್ ನೋಡ್ತಿರ್ತಾನೆ. ಒಂದ್ 5 ನಿಮಿಷ ಇರು, ನೀನ್ ಬಂದಿದ್ದೆ ಲೇಟು ಅಂತಾನೆ. ಸರಿ ಆಯ್ತು ಅಂದ್ಬಿಟ್ಟು ಆಯ್ತು ಬಾ ರೆಡಿ ಅಂದ್ಬಿಟ್ಟು ಕರ್ಕೊಂಡ್ ಹೋಗಿರ್ತೀನಿ. ನಾನು ಹೇಳ್ಕೊಂಡ್ ಹೋಗಿ ನಾ ಫೋನ್ ಕಿತ್ಕೊಂಡ್ಬಿಡ್ತೀನಿ ಅಂತ. ಅಷ್ಟೇ ನಮ್ ಜಗಳ. ಭರ್ಜರಿ ಬ್ಯಾಚಲರ್ಸ್ ಅಲ್ಲಿ ನಿಮ್ಮಿಬ್ಬರಿಗೂ ಸಖತ್ ಮೆಮೊರೇಬಲ್ ಮೂಮೆಂಟ್ ಆಗಿರ್ಬೋದು, ಎಪಿಸೋಡ್ ಆಗಿರ್ಬೋದು, ಯಾವ್ದಾದ್ರು ಇದ್ರೆ ಹೇಳೋದಾದ್ರೆ? ನಮ್ಮಿಬ್ಬರಿಗೂ ಮೆಮೊರೇಬಲ್ ಎಪಿಸೋಡ್ ಅಂದ್ರೆ, ನನ್ನ ಫೇವ್ರೇಟ್ ಎಪಿಸೋಡ್ ಅಂದ್ರೆ ಫ್ಯಾಮಿಲಿ ರೌಂಡು. ನಮ್ಮ ಅಪ್ಪನ ಜೊತೆ ಫೋಟೋ ಮಾಡಿಸ್ಕೊಟ್ಟಿದ್ರು, ಅದು ಇವಾಗಿನ ಟೆಕ್ನಾಲಜಿ ಯೂಸ್ ಮಾಡಿ. ಮೆಮೊರೀಸ್ ಅಂದ್ರೆ ನಾವಿಬ್ರು ಒಂದು ಡ್ರೀಮ್ ಗಲ್ಲತ್ತಿದ್ದಾಗ ಹೊರಗಡೆ ಕರ್ಕೊಂಡು ಹೋಗಿದ್ದೆ ನಾನು. ಹೊರಗಡೆ ಕರ್ಕೊಂಡು ಹೋಗಿ ಬೆಟ್ಟದ ಮೇಲೆ ಕಾಫಿ ಕುಡಿದು, ಬೆಟ್ಟದ ಮೇಲೆ ಮಾತಾಡಿ, ಏನೋ
ಹಿಂಗೆ ಹಂಗೆ ಅಂತ ನನ್ನ ಹುಡುಗಿ ಬರೋಳು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಅದು ಒಂಥರ ತುಂಬಾ ಚೆನ್ನಾಗಿತ್ತು ಅದು ನೇಚರ್. ಹ್ಮ್ ನಂಗೆ ಎವ್ರಿ ಎಪಿಸೋಡ್ ಇಸ್ ದಿ ಬೆಸ್ಟ್ ಬಿಕಾಸ್ ಸಮಥಿಂಗ್ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ಲ, ಅದಕ್ಕೋಸ್ಕರ ದಿಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಂಡ್ ಫೇವ್ರೆಟ್ ಎಪಿಸೋಡ್ ಅಂದ್ರೆ ನಮ್ ಫ್ಯಾಮಿಲಿ ವರ ಪರೀಕ್ಷೆ ಅಂತ ಬಂದಾಗ ಇವನಿಗೆ ಕೇಳಿರೋ ಕ್ವಶನ್ಸ್, ಮತ್ತೆ ಇವ್ನ್ ದುಡ್ಕೊಂಡು ಕಾಸು ತಗೊಂಬ ನಾನು ಕೊಟ್ಟಿರ್ತಾನಲ್ಲ 940 rupees ಅದು, ಮತ್ತೆ ಲಾಸ್ಟ್ ಅಲ್ಲಿ ಅದು ಸ್ವಾತಿ ಮುತ್ತಿನ ಮಳೆ ಡ್ಯಾನ್ಸ್. ಆ ಅಲ್ಲೇ ನೋಡಿ ಇಬ್ರು ಆ ಡ್ಯಾನ್ಸ್ ಬಗ್ಗೆ ಕೇಳೋಣ ಅಂತಿದ್ದೆ. ನೆಕ್ಸ್ಟ್ ನೀವೇ ಹೇಳಿದ್ರಿ ಆ ಡ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ. ಆಕ್ಚುಲಿ ನನ್ಗೆ ಯಾವಾಗ್ಲೂ ಮಲೆಯಲ್ಲಿ ಡ್ಯಾನ್ಸ್ ಆಡ್ಬೇಕು, ಸೆಟ್ ಅಲ್ಲಿ ಏನೆಲ್ಲ ಬಿಡ್ತಾರೆ ಅದೆಲ್ಲ ಡ್ಯಾನ್ಸ್ ಮಾಡ್ಬೇಕು, ಈ ತರ ಇರ್ಬೇಕು ಅಂತ. ಸೊ ಫಿಲಮ್ ಅಲ್ಲಿ ನೋಡೋದು ಬೇರೆ, ರಿಯಲ್ ಆಗಿ ನಿಜವಲ್ಲಿ ಮಳೆ ಲೈಕ್ ಬೆಟ್ಟ ನೀರೆಲ್ಲ ಬಿಟ್ಟು ಆ ಸ್ಟೇಜ್ ಮೇಲೆ ಅಷ್ಟೆಲ್ಲ ಅವರು ನೋಡಿ ಸೆಟಪ್ ಮಳೆ ಕ್ರಿಯೇಟ್ ಅಂದಿದ ತಕ್ಷಣ ಮಾಡಿ ಮಳೆನೇ ಬರ್ತಿದೆ. ಎಲ್ಲ ಕ್ರಿಯೇಟ್ ಮಾಡಿದಾಗ ನಂಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಸೊ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಇತ್ತು. ನಾನು ಕೇಳ್ದೆ ಸುನಿ ಏನ್ ಮಾಡೋದಾ ಏನು ಅಂತ. ಆಯ್ತು ಅಂತ ಇದ್ದ. ಸೊ ರಿಹರ್ಸಲ್ಸ್ ಟೈಮಲ್ಲಿ ಸುನಿ ಏನು ಮಾಡ್ತಾ ಏನೋ ಇರ್ಲಿಲ್ಲ, ಮಾಡಿಲ್ಲ ರಿಹರ್ಸಲ್ ಟೈಮ್ ಅಲ್ಲಿ. ಏನಂತೂ ಏನು ಯಾವಾಗ ಮಾಡ್ತಾ ಮಳೆ ಇರ್ಲಿಲ್ಲ. ಬಿತ್ತು ಅವಾಗ ಎಫೆಕ್ಟ್ ಯಾವಾಗ ಬಂತು, ಮಳೆ ಏನೇನೋ ಬಿತ್ತು ಮೇ ಬಿ ನೀವಿಬ್ರು ಸ್ವಾತಿ ಮುತ್ತಿನ ಮಳೆ ಹನಿಯ ಸಾಂಗ್ ತುಂಬಾ ಇಷ್ಟಪಟ್ಟಿರ್ಬೇಕು. ಈಗ ಇಂಟರ್ವ್ಯೂ ಟೈಮ್ ಅಲ್ಲೂ ಕೂಡ ಮಳೆ ಹೌದು. ಅಂಡ್ ಜಡ್ಜಸ್ ಬಗ್ಗೆ ಹೇಳೋದಾದ್ರೆ, ಜಡ್ಜಸ್ ಬಗ್ಗೆ ಹೇಳೋದಾದ್ರೆ ಸರ್, ನೀವು ರಚಿತಾ ರಾಮ್ ಅವ್ರಿಗೆ ಸಾಂಗ್ ಕೂಡ ಹಾಡಿದ್ರಿ. ಹೌದು, ಒಂಥರ ಗುರುಗಳ ಸ್ಥಾನದಲ್ಲಿ ಕೂತ್ ನಮ್ಗೆ ಜಡ್ಜ್ ಮಾಡ್ತಿದ್ರು. ಅದನ್ನೆಲ್ಲ ಬಿಟ್ಟು ಹೊರತುಪಡಿಸಿ ಶೋ ಆಚೆ ಬಂದ್ರೆ ನಮ್ಗೆ ಒಳ್ಳೆ ಈ ಮನೇಲೂ ಹೆಂಗ್ ಹೇಳ್ಕೊಡ್ತಾರೆ ಒಂದ್ ತಾಯಿ ತಂದೆ, ಆ ತರ ನಮ್ಗೆ ಹೇಗ್ ಬದುಕ್ಬೇಕು ಜೀವನ, ನಿಮ್ಗೆ ಇನ್ನು ಮುಂದೆ ಲೈಫ್ ಹೇಗೆ ಬರುತ್ತೆ, ಕಷ್ಟ ಬಂದ್ರೆ ಹೇಗ್ ತಗೋಬೇಕು, ನಿಮ್ಗೆ ಸಕ್ಸಸ್ ಆದ್ರೆ ಅದನ್ನ ಹೇಗ್ ತಗೋಬೇಕು, ಯಾವ್ದು ಒಮ್ಮೆಗೆ ತಲೆಗೆ ಹಚ್ಕೋಬಾರ್ದು, ಅಥವಾ ಕಷ್ಟ ಬಂತು ಅಂತೇಳಿ ಡಿಪ್ರೆಸ್ ಆಗ್ಬಾರ್ದು, ಅದೆಲ್ಲ ತುಂಬಾ ಹೇಳ್ಕೊಟ್ಟಿದ್ದಾರೆ ಪರ್ಸನಲ್ ಆಗು. ತುಂಬಾ ನಮ್ ಪ್ರೀತಿಯಿಂದ ಅವ್ರ ಟೈಮ್ ಬಿಡುವಿದ್ದಾಗ ಇಂಟರ್ವ್ಯೂ ಎಲ್ಲ ಬಂದಾಗ ನಮ್ಮ ಹತ್ರ ಬಂದ್ ಕೂರೋರು, ಮಾತಾಡೋರು, ಏನ್ ಮಾಡ್ತಿದ್ಯಾ ಅಂತ ದೊಡ್ಡ ಲೆಜೆಂಡ್ಸ್ ಗಳ ಜೊತೆ ನಾವು ಕುತ್ಕೊಂಡು ಒಂದೆರಡು ಮಾತು ಅವ್ರ ಮಾತನ್ನ ನಮ್ ಜೊತೆಗೆ ಹಂಚ್ಕೊಂತಾರಂದ್ರೆ ಏನಿಲ್ಲ ಅದಕ್ಕಿಂತ ದೊಡ್ಡ ಖುಷಿ. ತುಂಬಾ ಪಾಠಗಳು ಹೇಳ್ಕೊಟ್ಟಿದ್ದಾರೆ ನಮ್ಗೆ, ಕಿವಿ ಮಾತು, ಹಿಂಗಿರಿ ಜೀವನ ತುಂಬಾ ಹಿಂಗ್ ಹೋಗ್ತಿರತ್ತೆ, ಇದೊಂದೇ ಅಲ್ಲ ತುಂಬಾ ದೊಡ್ಡದಿದೆ ಜೀವನ. ನಾವ್ ಹೋಗ್ಬೇಕಾದ್ರೆ ರೋಡ್ಗಳು 100 ಇರುತ್ತೆ, ಬಟ್ ಅದು ಅದ್ರಲ್ಲಿ ನಮ್ದು ಒಂದೇ ಆಯ್ಕೆ ಆಗಿರ್ಬೇಕು, ಆ ರೋಡಲ್ಲಿ ನೆಟ್ಗೆ ಹೋಗ್ಬೇಕಂತ. ಬಟ್ ಅವ್ರಿಗೆ ಯಾವತ್ತಿದ್ರು ರವಿ ಸರ್ಗೆ, ರಚನಾಗೆ ತುಂಬಾ 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 ಥ್ಯಾಂಕ್ಸ್, ಋಣಿ ಅಷ್ಟೇ. ನೀವ್ ಹೇಳೋದಾದ್ರೆ ಸೇಮ್ ಥಿಂಗ್. ಫಸ್ಟ್ ಟೈಮ್ ಜಡ್ಜಸ್ ನ ನೋಡಿದಾಗ ಇಷ್ಟು ದೊಡ್ಡವ್ರ ಮುಂದೆ ನಾವ್ ನಿಂತಿರೋದೇ ದಟ್ಸ್ ಅ ವೆರಿ ಬಿಗ್ ಥಿಂಗ್. ಅಂಡ್ ಮೋರ್ ಓವರ್ ರವಿ ಸರ್ ಬಂದ್ಬಿಟ್ಟು ಫಸ್ಟ್ ಡೇ ಇವ್ರ ಹತ್ರ ಹೇಗ್ ಮಾತಾಡೋದು, ಅವ್ರ ಹೆಂಗ್ ಕಮೆಂಟ್ ಗಳಿರುತ್ತೆ, ರಚು ಅಕ್ಕದಾಗಿರ್ಲಿ ಹೇಗ್ ಕಮೆಂಟ್ ಗಳಿರುತ್ತೆ ಅಂತೆಲ್ಲ ಭಯ ಇತ್ತು. ಸೊ 1, 2, 3 ಎಪಿಸೋಡ್ ಆದ್ಮೇಲೆ ಅವ್ರಿಗೂ ನಮ್ ಕ್ಯಾರೆಕ್ಟರ್ ಗಳು ಗೊತ್ತಾಗುತ್ತೆ, ನಮಗೂ ಅವ್ರ ಮಾತಾಡೋ ಇದು ಗೊತ್ತಾಗುತ್ತೆ, ರೀತಿ ಗೊತ್ತಾಗುತ್ತೆ. ದೆನ್ ವಿಲ್ ಬಿ ಲೈಕ್ ಓಕೆ ಫೈನ್ ಅಂತ. ಬಟ್ ರವಿ ಸರ್ ಇಸ್ ಅ ಲೆಜೆಂಡ್, ಹೀಸ್ ಡನ್ ಹೆಲ್ ಲಾಟ್ ಆಫ್ ಮೂವೀಸ್. ನನ್ ಫೇವ್ರೇಟ್ ಬಂದ್ಬಿಟ್ಟು ಪ್ರೀತ್ ಸೋತಪ್ಪ ಶಿಲ್ಪಾ ಶೆಟ್ಟಿ ಜೊತೆ ಮಾಡಿದಾರಲ್ಲ ದಟ್ ಒನ್. ಮತ್ತೆ ರಚು ಅಕ್ಕದ್ ಬಂದ್ಬಿಟ್ಟು ತಿತಿಲಿ ಮತ್ತೆ ಸೋ ಮೆನಿ ಸಾಂಗ್ಸ್, ಮೀಟ್ ಮಾಡೋಣ ಡೇಟ್ ಮಾಡೋಣ ಅಂತೆಲ್ಲ. ಸೊ ದ ಸೋ ಮೆನಿ ಥಿಂಗ್ಸ್ ಲೈಕ್ ಅವರು ನಮ್ ಕ್ಯೂಟ್ ನಾವ್ ಸ್ಟೇಜ್ ಮೇಲೆ ಬಂದು ನಾವ್ ಏನೇ ಮಾಡಿದ್ರು they'll be adoring us like as though they don't blink their eyes, adore ಮಾಡ್ತಿರ್ತಾರೆ ನಮ್ದು ಸೆಗ್ಮೆಂಟ್ ಮುಗಿಯೋವರೆಗೂ. ಅಂಡ್ ಇಟ್ಸ್ ಲೈಕ್ ನಾನ್ ಏನೇ ಮಾಡಿದ್ರು she will like it a lot. ಒಂದೊಂದ್ಸತಿ ತಪ್ಪಾಗುತ್ತೆ, ಒಂದ್ ಕಡೆ ನನ್ ಕಡೆಯಿಂದ ತಪ್ಪಾಗುತ್ತೆ, ಒಂದ್ ಕಡೆ ಇವ್ರ ಕಡೆಯಿಂದ ತಪ್ಪಾಗುತ್ತೆ. ಒಂದ್ಸತಿ ಸುನಿ ಹೇಳ್ತಾನೆ, ಏನೋ ಒಂದ್ ಹೇಳಿರ್ತಾನೆ, ಅವಾಗ ಅವ್ರು ಹೇಳ್ತಾರೆ ಇಲ್ಲ ನೀನ್ ಸರಿ ಮಾಡ್ಕೊ, ನೆಕ್ಸ್ಟ್ ಟೈಮ್ ಬೆಟರ್ ಮಾಡ್ಬೋದು ಅಂತ. ಇಲ್ಲ ಇವತ್ ನೀನ್ ಏನ್ ಕರೆಕ್ಟ್ ಮಾಡಿಲ್ಲ, ಅವ್ನ್ ಚೆನ್ನಾಗ್ ಮಾಡಿದ್ದಾನೆ ಅಂತ ರವಿ ಸರ್ ನನಗೂ ಹೇಳ್ತಾರೆ. ಆ ತರ ವರ್ಷದಲ್ಲಿ ಬ್ಯಾಡ್ ಅಂಡ್ ಗುಡ್ ಎರಡ್ ಕಡೆನೂ ಹೇಳ್ಕೊಟ್ಟಿದ್ದಾರೆ. ಅಂಡ್ ಮೋರ್ ಓವರ್ ಆಫ್ ಸ್ಕ್ರೀನ್ ಬಂದಾಗ ರವಿ ಸರ್ ಸ್ನಾಕ್ಸ್ ಆಗಿರ್ಲಿ, ಇಲ್ಲಾಂದ್ರೆ ಊಟ ಕ್ಯಾರವೆನ್ ಎಲ್ಲಾರ್ಗುನು ಈ ಸೆಟ್ಟಿಗೆ ತಗೊಂಡ್ಬರೋದಾಗಿರ್ಲಿ, ಅದನ್ನ ತುಂಬಾನೇ ಮಿಸ್ ಮಾಡ್ಕೊಂತೀನಿ. ಮತ್ತೆ ರಚು ಅಕ್ಕ ಬಂದ್ಬಿಟ್ಟು ಆಫ್ ಸ್ಕ್ರೀನ್ ಅಲ್ಲಿ ಕೇಳೋದು, ಏನಾಯ್ತು, ಯಾಕೆ ಡಲ್ ಆಗಿದ್ಯಾ, ಏನಕ್ಕೆ ಇಷ್ಟು ಖುಷಿ, ಸೋಫಾದಲ್ಲಿ ಕುತ್ಕೊಂಡು ಏನಾದ್ರು ಜೋಕ್ ಕ್ರ್ಯಾಕ್ ಮಾಡ್ತಿದ್ರೆ ಏನು ಅಂತ ಅವರು ಕ್ಯೂರಿಯಾಸಿಟಿಯಿಂದ ನಮ್ನೆಲ್ಲ ಕೇಳ್ತಿರ್ತಾರೆ, ಏನ್ ಆಯ್ತು, ಏನಕ್ಕೆ ಅಷ್ಟೊಂದು ಆಗ್ತಾ ಇದ್ದೀರಾ ಅಂತ. ಸೊ ಆತರ ಎಲ್ಲ ಫನ್ ಮೂಮೆಂಟ್ಸ್ ಆಗಿರ್ಲಿ, ದೇರ್ಸ್ ಲಾಟ್ಸ್ ಆಫ್ ಮೆಮೊರಿ, ಅದು ಎಲ್ಲಿಂದ ಹೇಳೋಣ, ಲೈಕ್ ಟೂ ಮೆನಿ ಮೆಮೊರಬಲ್ ಥಿಂಗ್ಸ್ ಹಿಯರ್. ಪ್ರೈಸ್ ಮನಿ ಏನ್ ಮಾಡ್ಬೇಕು ಅಂತಿದ್ರ? ಪ್ರೈಸ್ ಮನಿ ತುಂಬಾ ಒಳ್ಳೆ ಕೆಲಸದಿಂದ ಬಂದಿದೆ, ಅದು ಒಳ್ಳೇದಕ್ಕೆ ಬಳಸ್ಬೇಕಂತ ನಂಗೆ ಎಲ್ಲ ಇಂಟರ್ವ್ಯೂ ಹೇಳಿದೀನಿ. ನಂಗೆ ಊರಲ್ಲಿ ಮನೆ ಮಾಡ್ಬೇಕಂತ ಇತ್ತು, ಊರಲ್ಲಿ ತುಂಬಾ ದೊಡ್ಡ ಮನೆ ಆಯ್ತು, ಊರಲ್ಲೆಲ್ಲ ಖುಷಿಯಾಗಿದ್ದಾರೆ.
ನಮ್ಮ ಅಣ್ಣ ಅದೆಲ್ಲ ಸಪೋರ್ಟ್ ಮಾಡಿ ನಮ್ಮ ಅಣ್ಣ ಎಲ್ಲ ನಾವು ಸೇರಿ ಮಾಡಿದ್ವಿ. ಇವಾಗ ಒಂದು ಮಿಡಲ್ ಕ್ಲಾಸ್ ಒಂದು ಹಳ್ಳಿಯಿಂದ ಬಂದಿರೋ ಹುಡುಗನ್ಗೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಬೆಂಗಳೂರಲ್ಲಿ ಒಂದು ಮನೆ ಮಾಡ್ಬೇಕಂತ. ಆ ಹಿಂದೆನೆ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಅದಕ್ಕೆ ಇದು ಇನ್ನೂ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಇವಾಗ ಅದು ನನ್ಗಂತ ಒಂದು ಬೆಂಗಳೂರಲ್ಲಿ ಒಂದು ಸೂರು ನೀವು ಒಂದು ಸಾರಿ, ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಪ್ರೈಸ್ ಮನಿ. ಪ್ರೈಸ್ ಮನಿ ಇವ್ರಿಗೆ ಬಂದಿರೋದು. ಹೇಗೆ ಅಂದ್ರೆ ಭರ್ಜರಿ ಬ್ಯಾಚುಲರ್ಸ್ ಶೋ ಅಲ್ಲಿ ಹಾ, ಹುಡುಗನ್ ಮಾತ್ರ ಆ ಪ್ರೈಜು. ಹ್ಮ್. ಇವರು ನಮ್ಮ ಅಂದ್ರೆ Mentor. ಮೆಂಟರ್ ಟೀಚರ್ ತರ ಹ್ಮ್. ನಮ್ಗೆ ಎಲ್ಲಾ ಹೇಳ್ಕೊಡಕ್ಕೆ. ಹುಡುಗಿ ಅಂದ್ರೆ Okay. ಹುಡುಗಿನ ಹಿಂಗ್ ಸಂಭಾಳಿಸ್ಬೇಕು, ಹೀಗ್ ಮೇಂಟೈನ್ ಮಾಡ್ಬೇಕು, ಅವಳಿಗೆ ಏನ್ ಇಷ್ಟ ಏನ್ ಕಷ್ಟ, ಹ್ಮ್. ನಿನ್ ಮುಂದೆ ನಿನ್ ಲೈಫ್ ಅಲ್ಲಿ ಬರೋ ಹುಡುಗಿಗೆ ನೀನ್ ಈ ತರ ನೋಡ್ಕೋಬೇಕು ಅಂತ Okay, okay. ಟೀಚ್ ಹಾ. ಮಾಡಕ್ ಬಂದಿರೋದು. ಅಲ್ಲ ಅದು ಗೊತ್ತಾಯ್ತು. ಇವ್ರಿಗೆ ನೀವೇನಾದ್ರು ಗಿಫ್ಟ್ ಕೊಡೋದಾದ್ರೆ? ಹಾ, ಆಬ್ವಿಯಸ್ಲಿ ಶೋ ಅಲ್ಲಿ ಇಬ್ರು ಇದ್ವಿ. ನನ್ಗೇನೋ ಒಂದ್ ಮನ್ಸಲ್ಲಿದೆ, ಎಲ್ರು ಅದನ್ನೇ ಕೇಳ್ತಿದಾರೆ. ಬಟ್ ಅದನ್ನ ಎಲ್ರ ಮುಂದೆ ಹೇಳಿ ಮಾಡ್ಬಿಟ್ರೆ ಅದು ಅಷ್ಟು ಸರಿ ಇರಲ್ಲ. ನನ್ಗೇನೋ ಒಂದ್ ಇದೆ, ನನ್ ಕೈಲೇ ಎಷ್ಟ ಆಗುತ್ತೋ ಅಷ್ಟು ನಾನು ಅದ್ರಲ್ಲಿ ಏನೋ ಒಂದ್ Okay. ಈಗ ನೀವು ಸಿಂಗರ್ ಆಗೋದ್ರಿಂದ ಹಾಡು ಆಡದೆ ಬಿಡೋದಕ್ಕಾಗಲ್ಲ. ಅಮೃತ್ ಅವ್ರಿಗೋಸ್ಕರ ಮಾಗೆ ರಚ್ಚು ಮ್ಯಾಮ್ಗೋಸ್ಕರ ಒಂದು ಹಾಡು ಹಾಡೋದಿರುತ್ತೆ. ಯಾವ್ದು ಹಾಡೋದು? ಓಕೆ. ಸುಮ್ಮನೆ ಹೀಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದೆನು, ಜೀವವೇ ಹೋಗಲಿ ನೀನಿರೇ ತೋಳಲಿ, ಯುಗಗಳೇ ಸಾಗಲಿ ನಿನ್ನ ಜೊತೆಯಲ್ಲಿ ಬದುಕಲು ಜನಿಸುವೆ ಮರಳಿ. ಸುಮ್ಮನೆ ಹೇಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದೆನು. ನೀವ್ ಆಡ್ತೀರಾ ಸುನಿಲ್ಗೋಸ್ಕರ? ಹಾಡ್ತಾರೆ ಇವ್ರು, ಆಡ್ಸಿ. ಪಾಪ ನಮ್ ತಿಲಕ್ ಅವ್ರ ಬ್ಯಾಗ್ ಎತ್ಕೊಂಡು ಮಗುನ್ ಎತ್ಕೊಂಡು ಹಾ, ಅದಲ್ಲಿ ಯಾವ್ದೋ ಒಂದು ಹಾಡು. ಸಡನ್ ಆಗಿ ಗ್ಯಾಪ್ ನೋನೆ ಬರ್ತಿಲ್ಲ. ನೀವ್ ಹಂಗ ಯೋಚನೆ ಮಾಡಿದ್ರೆ ಮೇಲಿಂದ ದಬ 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 ಅಂತ ಬೀಳುತ್ತೆ ಮಳೆ. ಎಲ್ಲಿ ಅದು ಅಂತ. ಯಾವ್ದು ಹೇಳಿ? ಆ, ನೀವೇ ಹೇಳು ಬೇಗ, ಹೇಳು ಬೇಗ. ಏ ಇರು, ಹಿಂಗೆ ಮಾಡೋದು ಅವ್ನು. ಹೇಳು ಹೇಳು ಅಂತ ಯಾವ್ದಾದ್ರು ವಿಷಯ ತಕೊಂಡ್ ಹೇಳು ಹೇಳು ಅಂತ ಎಲ್ಲಿಂದ ಹೇಳೋದು? ಇರು ಅಂತ ಅಲ್ಲಿಗೆ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಕೂರು. ಓಕೆ ಓಕೆ ಸರಿ. ನೋಡಿ, ಇವ್ರ ಪ್ರಶ್ನೆ ಉತ್ತರ ಕೊಡಿ. ಯಾರು ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರಾರು? ಇದೇನೋ ನನ್ನ ನೋಟ, ಇದೇನ ಪ್ರೀತಿ ಆಟ, ಅದಲ್ಲಿ ಅಂತ ನಾನು ನನ್ನ ಹೇಗೆ ಹುಡುಕಲಿ? ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು? ಸೂಪರ್, ಇಬ್ರು ತುಂಬಾ ಚೆನ್ನಾಗಿ ಆಡಿದ್ರಿ. ಒಂದ್ ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ. ಹಾ. ಯಾಕಂತಂದ್ರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳುವಂತದ್ದು. ನಿಮ್ಗೆ ನೆಕ್ಸ್ಟ್ ನೀವು ಹೇಳ್ತಾ ಇದ್ರಿ ಮುಂದೆ ಬರುವಂತ ಹುಡುಗಿನ ಯಾವ ರೀತಿ ನೋಡ್ಕೋಬೇಕು ಅನ್ನೋ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡೆ. ಒಂದ್ ಸ್ಮಾಲ್ ರ್ಯಾಪಿಡ್ ಫೈರ್ ತರಾನೆ. ಓಕೆ. ಇಬ್ರಲ್ಲಿ ಫಸ್ಟ್ ಕೋಪ ಬರೋದು ಯಾರಿಗೆ? ಸಾರಿ ಹೇಳೋದು ಯಾರು? ನಾನು ಆಕ್ಚುಲಿ ಇಬ್ರು ತುಂಬಾ ಇಲ್ಲ, ಬೇಗ ಫಸ್ಟ್ ಇವರು. ಇವ್ರೇ ಹೇಳ್ತಾರೆ. ಜಾಸ್ತಿ ಕೋಪ ಬರೋದು ಇವರಿಗೆ, ಸಾರಿ ಹೇಳೋದು ಇವರೇ. ಜಾಸ್ತಿ ತಿನ್ನೋದು ಯಾರು? ತುಂಬಾ ಇರಿಟೇಟಿಂಗ್ ಅನ್ನೋಂತ. ಇರಿಟೇಟಿಂಗ್ ಇಲ್ಲ, ಅದು ನಮ್ಮ ಮಧ್ಯೆ ಯಾವತ್ತೂ ಅನ್ಸಿಲ್ಲ. ಇರಿಟೇಟಿಂಗ್ ಅಂತ ಪದನೇ ಬಂದಿಲ್ಲ. ಯಾವತ್ತಾದ್ರೂ ಬೈದಿದ್ದು ತುಂಬಾ ಜಾಸ್ತಿ ಫಸ್ಟ್ ಬೈಯೋದು? ಇಲ್ಲ, ಬಯೋದೇ ಇಲ್ಲಲ್ಲ. ಬೈಯೋದೇ ಇಲ್ವಲ್ಲ? ಅಲ್ಲ, ಬೈತೀವಿ, ಯಾಕೆ ಬೈಯಲ್ಲ? ನಮ್ಮ ಯಾವ ಯಾರು ತರ ಬೈಯಲ್ಲ. ಬೈತೀವಿ? ಯಾವ ಬೈಯೋದಂದ್ರೆ ಅವ್ರು ಏನು ಅದಲ್ಲ ಅದಲ್ಲ ಅಲ್ಲ, ಆ ಬೇಗ ಅಲ್ಲ. ಏಯ್ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಕಾಮನ್ ಸೆನ್ಸ್ ಇಲ್ಲ. ಅದು ಆತರ ಇವನೇ ಫಸ್ಟ್. ನಾನು ಓಕೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ರ ಈಗ? ಯಾಕಂದ್ರೆ ಇಷ್ಟು ದಿನ ಜಡ್ಜಸ್ ಇದ್ರು, ಭರ್ಜರಿ ಬ್ಯಾಚಲರ್ಸ್ ಇದ್ರು, ನಿಮ್ಮ ಕೋಸ್ಟಾರ್ಸ್ ಎಲ್ಲ ಇದ್ರು, ಕೊಲೀಗ್ಸ್ ಎಲ್ಲ ಇದ್ರು. ಸೊ ನೆಕ್ಸ್ಟ್ ಮುಗಿದ್ಮೇಲೆ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಭರ್ಜರಿ ಬ್ಯಾಚಲರ್ ಶೋನ? ಆಲ್ರೆಡಿ ತುಂಬಾ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ಲೈಫ್ ಟೈಮ್ ಮೆಮೊರೇಬಲ್ ಆಗಿರುವಂತ ಶೋ ಇದು. ಯಾವತ್ತೇ ನಾವು ಯೂಟ್ಯೂಬ್ ಅಲ್ಲಿ ಅಥವಾ ಎಲ್ಲೇ ಗೂಗಲ್ ಅಲ್ಲಿ ತೆಗೆದ್ರು ಮತ್ತೆ ನಮ್ ನೆನಪುಗಳು ನಮ್ಗೆ ಎಷ್ಟು ನಾವು ಮುಂದೆ ದೊಡ್ಡವರಾದ್ರೂ ವಯಸ್ಸಾದ್ರೂ ಕಾಡುವಂತ ಇದೊಂದು ಶೋ.
ಅದೇ ಮುಂದೆ ಇನ್ನೂ ತುಂಬಾ ಲೈಫ್ ಇದೆ, ತುಂಬಾ ಆಲ್ರೆಡಿ ಮಿಸ್ ಮಾಡ್ಕೊಂತಿದೀವಿ, ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂತಿದೀವಿ. ಈ ಲೈಫ್ ಇದೆ ಎಲ್ಲ ತುಂಬಾ. ಈಗ ನನಗೆ ಸಿಂಗಿಂಗು, ಮ್ಯೂಸಿಕ್ಕು, ಲಿರಿಕ್ಸ್ ಬರೆಯೋದಂತ ಇದೆ, ಏಮ್ಗಳಿದೆ. ಸ್ವಲ್ಪ ಇಂಡಿಪೆಂಡೆಂಟ್ ಸಾಂಗ್ಸ್ಗಳು, ಆಲ್ಬಮ್ ಸಾಂಗ್ಸ್ಗಳು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ನನ್ನ ಡ್ರೀಮ್ ಇದೆ. ಸೊ ಅದನ್ನೆಲ್ಲ ಮಾಡ್ಬೇಕು. ಸೊ ಇವಾಗ ಅವಳಿಗೆ ಒಳ್ಳೆ ಟೈಮ್ ಇವಾಗ. ಅವಳಿಗೂ ಅವಕಾಶಗಳು ಬರ್ತಿದೆ, ಸಿನಿಮಾದು, ಆಲ್ಬಮ್ ಸಾಂಗ್ಸ್ದು. ಸೊ ಇಬ್ಬರು ಕೆಲಸದಲ್ಲೂ ಬ್ಯುಸಿ ಆಗ್ಬೇಕಂತ ಅನ್ಕೊಂಡಿದ್ದೀವಿ. ನೆಕ್ಸ್ಟ್ ಅಮೃತ ಅವ್ರಿಗೋಸ್ಕರನೇ ಯಾವ್ದಾದ್ರು ಒಂದು ಸಾಂಗ್ ಅನ್ನ ಬರೆಯೋದಾಗಿರ್ಬೋದು, ಕಂಪೋಸ್ ಮಾಡೋದಾಗಿರ್ಬೋದು, ಪ್ಲಾನ್ಸ್ ಏನಾದ್ರು? ತುಂಬಾ ಬರ್ದಿದ್ದೀನಿ, ಸಾಂಗ್ಸ್ ತುಂಬಾ ಬರ್ದಿದ್ದೀನಿ, ತುಂಬಾ ಹಾಡಿದೀನಿ. ಇನ್ ಮುಂದೆ ಯಾವತ್ತಾದ್ರೂ ಬರ್ದ್ರು ಆ ವಿಷಯಗಳಲ್ಲಿ ಇವಳು ಇರ್ತಾಳೆ. ಯಾಕಂದ್ರೆ ಏನೇ ನಾವು ಬರಿತೀವಿ, ಏನೇ ಹಾಡ್ತೀವಿ ಅಂದ್ರು ನಮ್ಮ ಅನುಭವಗಳನ್ನೇ ನಾವು ಬರೆಯೋದು. ಯಾವತ್ತು ಬರವಣಿಗೆ ಅದು ನಾನು ಅಷ್ಟು ಬರವಣಿಗೆ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ನಾನು ಬರಿತೀನಿ, ಸ್ವಲ್ಪ ನನಗೆ ಹೇಗ್ ಬೇಕು ನಾನು ಹಂಗ್ ಬರ್ಕೊಂತೀನಿ. ಬಟ್ ನಮ್ಗೆ ಆಗಿರೋ ಅನುಭವಗಳನ್ನೇ ನಮ್ಮ ಮನಸ್ಸಲ್ಲಿ ಆ ತಲೆಯಲ್ಲಿ ಬರೋದು, ಇಲ್ಲಾಂದ್ರೆ ಎಲ್ಲಿಂದ ಬರುತ್ತೆ. ಸೊ ಖಂಡಿತ ಎಲ್ಲದ್ರಲ್ಲೂ ಇದ್ದೇ ಇರ್ತದೆ. ನೀವು ವಿನ್ ಆದಾಗ ಮನೆಯವರೆಲ್ಲ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು, ನಾವು ನೋಡಿದ್ವಿ ಆ ಪ್ರೋಮೋದಲ್ಲಿ ಆಗಿರ್ಬೋದು, ಆ ವಿನ್ನಿಂಗ್ ಮೂಮೆಂಟ್ ಅಲ್ಲಿ ಆಗಿರ್ಬೋದು. ಮನೆಯವ್ರ ಸರ್ ಅದೇ ಇವಾಗ ನಾನು ಹಳ್ಳಿಯಿಂದ ಬಂದ್ಬಿಟ್ಟು ಸರಿಗಮಪ ಅಂತ ಬಂದಾಗ ಅವಾಗ ನನ್ ಮಗ ಹೋದಲ್ಲ ಆ ಸ್ಟೇಜ್ ಮೇಲೆ ಹತ್ತದ, ಒಂದು ಸುಮ್ನೆ ವಿನ್ ಬಿಡಿ, ಆ ಸ್ಟೇಜ್ ಮೇಲೆ ನಮ್ಮ ಮಕ್ಳು ಹೋಗ್ ಬರ್ಲಿ ಅಂತ ಎಷ್ಟೋ ತಾಯಿ ತಂದೆಗಳ ಕನಸಿರುತ್ತೆ. ನಾನು ಯಾವ್ದೋ ಒಂದು 600 ಕಿಲೋಮೀಟರ್ ಗುಲ್ಬರ್ಗ ಅಂತ ಊರಿಂದ ಬಂದ್ಬಿಟ್ಟು ಇಲ್ಲಿ ಬಂದು ಸ್ಟೇಜ್ ಮೇಲೆ ನಿಂತಿ ಹಾಡಿ, ವಾರ ಹಾಡಿ ಸರಿಗಮಪ ವಿನ್ ಆಗಿ 9 ವರ್ಷ 10 ವರ್ಷದಿಂದ ಬೆಂಗಳೂರಲ್ಲಿ ಜೀವನ ಮಾಡಿ ಮತ್ತೆ ಇನ್ನೊಂದ್ ಶೋಗ್ ಬಂದು ಆ ಶೋಲ್ ಕಷ್ಟಪಟ್ಟು ಇನ್ನೊಂದ್ ಶೋ ವಿನ್ ಆಗ್ತೀನಿ ಅಂದ್ರೆ ಯಾವ ತಾಯಿ ತಂದೆ ಖುಷಿಯಲ್ಲ ಹೇಳಿ. ಅವರಿಗೆ ನಮ್ಮಮ್ಮಂಗೆ ನಮ್ಮಪ್ಪ ಇಲ್ಲ ಅನ್ನೋದು ಒಂದೇ ನಮ್ಗೊಂದು ಕೊರಗು. ಅದೊಂದ್ ಬಿಟ್ರೆ ದೇವ್ರು ತುಂಬಾ ಚೆನ್ನಾಗಿಟ್ಟಿದ್ದಾರೆ, ನೆಮ್ಮದಿ ಎಲ್ಲ ಇದೆ. ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳೋದಾದ್ರೆ? ದೇ ಹ್ಯಾವ್ ಆಲ್ವೇಸ್ ಬೀನ್ ಸಪೋರ್ಟಿವ್. ನಾನು ಏನ್ ಮಾಡ್ಬೇಕಂತಿದ್ರು ಮೈ ಮಾಮ್ ಆಲ್ವೇಸ್ ಇಸ್ ಲೈಕ್ ಮೈ ಬ್ಯಾಕ್ ಬೋನ್. ನಾನು ಬೇಡಮ್ಮ ಇವತ್ತು ಹೋಗಲ್ಲ ಅಂದ್ರೆ ಎದೋಲು ಹೋಗು. ನಾನ್ ಬೇಡ ಇದ್ ಮಾಡ್ತೀನಿ ಅಂದ್ರೆ ಇಲ್ಲ, ನೀನ್ ಇದ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಒನ್ ಹೋಗು. ಆ ತರ ಮೈ ಮಾಮ್, my grandmother, and my grandfather. So these three are the main, because dad now he is liking it, but before startup anta bandaga he didn't like it. Later ಅವ್ರಿಗೂ ಗೊತ್ತಾದಾಗ ನಾವು whole family is like ಮಾಡು, we are very proud of you anta. Till we achieve something they weren't proud. Then they were like ಮಾಡು. But mom has always been supportive, like ತುಂಬಾನೇ ಸಪೋರ್ಟ್ ಮಾಡಿ ಯಾವ ವಿಷಯದಲ್ಲಾಗ್ಲಿ. ನಾನು ಯಾವ್ದೇ ಹೊಸ ಡೈರೆಕ್ಟರ್ ನ ಮೀಟ್ ಮಾಡಕ್ ಹೋದ್ರು ಶಿ ಇಸ್ ಆಲ್ವೇಸ್ ಬೀನ್ ದೇರ್ ವಿತ್ ಮೀ. ನಾನು ಯಾವ್ದೇ ಶೂಟಿಂಗ್ ಆಗ್ಲಿ, ಇಲ್ಲ ಫೋಟೋ ಶೂಟ್ ಆಗ್ಲಿ, ಶೂಟಿಂಗ್ ಮೇಲೆ ಎಲ್ಲ ಟ್ರಾವೆಲ್ ಮಾಡ್ಬೇಕಾಗ್ಲಿ, ನಾ ಐಲ್ ಟೇಕ್ ಮೈ ಮಮ್ ಅಂಡ್ ಗೋ. ನನ್ ಮಮ್ಮಿನ್ ಬಿಟ್ಟಿರಕ್ ಆಗಲ್ಲ. ಸೊ ವೇರ್ ಎವರ್ ಐ ಬೀನ್ ದೇರ್ ಶಿ ಇಸ್ ಆಲ್ವೇಸ್ ಬೀನ್ ದೇರ್. ಫೈನಲಿ ಕನ್ನಡ ಜನತೆ ಸಾಕಷ್ಟು ಇಷ್ಟಪಟ್ರು ನಿಮ್ಮಿಬ್ಬರನ್ನ. ಸೊ ಅವರಿಗೆ ಏನಾದ್ರು ಹೇಳೋದಾದ್ರೆ? ಸರ್ ಅವ್ರಿಗೆ ಎಷ್ಟು ಋಣಿಯಾಗಿದ್ರು ನಮ್ಮ ಕರ್ನಾಟಕದ ಮಹಾಜನತೆಗೆ. ತುಂಬಾ ಮನೆ ಮಕ್ಕಳ ತರ ನೋಡಿದೀರಾ. ಎಷ್ಟು ಹೊರಗಡೆ ಹೋದಾಗ ಸುನಿಲ್ ನ ಮನೆ ಹುಡುಗ ಅನ್ನೋ ತರ ಫೀಲ್ ಕೊಡ್ತೀರಾ. ಈ ಶೋ ಆದ್ಮೇಲೆ ನಾನು ಹೋದ್ರೆ ಎಲ್ಲಿ ಅಮ್ಮು ಅಂತ ಕೇಳ್ತೀರಾ, ಅವ್ರಿಗೂ ಕೇಳ್ತಾರಂತೆ. ಬಟ್ ಯಾವತ್ತು ನೀವು ಕೊಟ್ಟಿರೋ ಪ್ರೀತಿಗೆ ನಾವು ವಾಪಸ್ ಆ ಪ್ರೀತಿನ ಎಷ್ಟು ಕೊಡಕ್ಕಾಗುತ್ತೋ ಬಿಡಕ್ಕಾಗುತ್ತೋ ಗೊತ್ತಿಲ್ಲ. ಬಟ್ ನಮ್ ಕಲೆ ಮುಖಾಂತರನೇ ನಿಮ್ಗೆ ಇದೆಷ್ಟು ಪ್ರೀತಿ ಕೊಟ್ಟಿದಾರೋ ಅದು ಇನ್ನೂ ಆ ಗೌರವನ ಓಕೆ ಇವ್ರಿಗೆ ನಾವು ಆ ಪ್ರೀತಿ ಕೊಟ್ಟಿದ್ಕು ಈ ಹುಡುಗರು ಉಳಿಸ್ಕೊಂಡ್ರು, ಒಳ್ಳೆ ಬೆಳವಣಿಗೆ ಕಂಡ್ವಿ ಇವ್ರ ಲೈಫ್ ಅಲ್ಲಿ ಅಂತ ಅನ್ನೋ ತರ ಬೆಳಿತೀವಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ಹೀಗೆ ಇರ್ಲಿ. ನೀವಿಟ್ಟಿರೋ ಪ್ರೀತಿಗೆ, ನೀವು ಕೊಟ್ಟಿರೋ ಪ್ರೋತ್ಸಾಹಕ್ಕೆ ಯಾವತ್ತು ಮೋಸ ಮಾಡ್ದಿರನ ಅದಿನ್ನೂ ಜಾಸ್ತಿ ಬೆಳೆಯಕ್ಕೆ ಅಥವಾ ಸಾಧನೆ ಮಾಡಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ಮನಸ್ಸಿಂದ ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ಮೋರ್ ಓವರ್ ನನಗೆ ಸುನಿಲ್ ಅಂತೂ ಒಂದಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಎಲ್ರು, ಈವೆಂಟ್ಸ್ ಆಗ್ಲಿ, ಶೋ ಅಲ್ಲಿ ಆಗ್ಲಿ, ಮತ್ತೆ ಫಸ್ಟ್ ಸರಿಗಮಪ ಆಗಿರ್ಲಿ. ನಾನ್ ಮಹಾನಟಿಯಿಂದ ನೀವೆಲ್ಲರೂ ನೋಡ್ತಿದ್ದೀರಾ, ಮತ್ತೆ ತರುಣ್ ಸುಧೀರ್ ಸರ್ಗೆ ಬರ್ದಿರೋ ಕವನದಿಂದ ನನ್ನ ತುಂಬಾನೇ ಇಷ್ಟಪಟ್ಟಿದ್ದೀರಾ. ಅಂಡ್ ಮೆಗಾ ಆಡಿಷನ್ಸ್ ಅಲ್ಲಿ ಏರೋ ಹಾಸ್ಟೆಲ್ಸ್ ಇಂದ ಎಷ್ಟೊಂದ್ ಜನ ತುಂಬಾನೇ ಇಷ್ಟಪಟ್ಟಿದ್ದೀರಾ. ಸೊ ಒಂದೇ ಹೇಳೋದು, ಮಹಾನಟಿ ಮತ್ತೆ ಜಿ ಕನ್ನಡ ನನ್ಗೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ, ನಾನ್ ನಿಮ್ ಮುಂದೆ ಎಲ್ಲ ಬಂದಿದ್ದಕ್ಕೆ, ಇಡೀ ಕರ್ನಾಟಕಕ್ಕೆ ನಾನು ಇಷ್ಟು ಇಷ್ಟಪಟ್ಟಿದ್ದೀರಾ. ಅಂಡ್ ಮೋರ್ ಓವರ್ ಯು ಗೈಸ್, ವೇರ್ ಎವರ್ ಯು ಗೈಸ್ ಮೀಟ್ ಮೀ, ಯು ವಿಲ್ ಬಿ ಲೈಕ್ ನಿಮ್ ವಾಯ್ಸ್ ನಂಗೆ ತುಂಬಾನೇ ಇಷ್ಟ, ನೀವು ತುಂಬಾ ಕ್ಯೂಟ್ ಆಗಿ ಮಾತಾಡ್ತೀರಾ. ಇವಾಗ ಭರ್ಜರಿ ಬ್ಯಾಚುಲರ್ಸ್ ಮುಗ್ದಾಗಿ ನಾವ್ ವಿನ್ನರ್ ಆಗದಾಗಿಂದ ಎಲ್ಲೇ ಹೋದ್ರು ಸುನಿಲ್ ಅವ್ರ ಪೋಸ್ಟ್ ಇಲ್ವಾ, ಅದು ಇದು ಅಂತ ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದೀರಾ. ಸೊ ಇದೆಲ್ಲ ನಿಮ್ ವ್ಯೂ ಪಾಯಿಂಟ್ ನಾನ್ ತಗೊಂಡು ನಿಮ್ನೆಲ್ಲರೂ ಪ್ರೀತಿ ನನ್ ಮೇಲೆ ಮತ್ತೆ ನಮ್ ಸುನಿಲ್ ಅವ್ರ ಮೇಲೆ ಇವಾಗ ಇರೋದ್ರಿಂದ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಂಡ್ ವಿತ್ ಟೂ ಮಚ್ ಆಫ್ ಗ್ರಾಟಿಟ್ಯೂಡ್ ಟು ಯು ಆಲ್.
ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಇಬ್ರು ಕೂಡ ನಮ್ಮ ಬಾಸ್ ಟಿವಿಗೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ. ಒಳ್ಳೆ ಶಕುನ ಅಂತಾನೆ ಹೇಳ್ಬೋದು ನಿಮ್ಮಿಬ್ರಿಗೂ ಶುರುವಾಗಿದೆ. ಮತ್ತಷ್ಟು ಅವಕಾಶಗಳು ನಿಮ್ದಾಗ್ಲಿ. ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರನ್ನ ಇದೇ ರೀತಿ ಎಂಟರ್ಟೈನ್ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, thank you ಥ್ಯಾಂಕ್ ಯು so ಸೋ much. ಮಚ್. ನಿಮ್ಗೂ ಕೂಡ ಒಳ್ಳೇದಾಗ್ಲಿ. you. ಒಳ್ಳೇದೇ ಮಾತಾಡ್ಸ್ರಿ, ಒಳ್ಳೇದೇ ಕೇಳಿದ್ರೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.